ಕೇವಲ 40 ನಿಮಿಷ ಇಡೀ ರಾಜ್ಯದ ಜನತೆ ಕಾಯ್ತಾ ಇರತಕ್ಕಂಥ ಮಹತ್ವದ ತೀರ್ಪು ಹೈಕೋರ್ಟ್ನಲ್ಲಿ ಪ್ರಕಟವಾಗುತ್ತೆ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕಂಥ ವಿಚಾರ. ಈ ನಡುವೆ ದೂರುದಾರ ಟಿ.ಜೆ. ಅಬ್ರಹಾಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಆದೇಶವನ್ನ ನ್ಯಾಯಾಲಯ ಎತ್ತಿ ಹಿಡಿಯುತ್ತೆ ಅನ್ನೋ ವಿಶ್ವಾಸ ಇದೆ. ನಮ್ಮ ಆದೇಶ ಅಂತಂದ್ರೆ ರಾಜ್ಯಪಾಲರ ಆದೇಶ ಅಂತ. ನಾವು ಎಲ್ಲ ಕ್ರಮ ಅನುಸರಿಸಿ ದೂರನ್ನ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಪ್ರಭಾವ ಬಳಸಿ ಜಮೀನು ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಹೈಕೋರ್ಟ್ ನಮ್ಮ ವಿರುದ್ಧ ತೀರ್ಪು ಬಂದರೆ ನಾವು ಸುಪ್ರೀಂ ಕೋರ್ಟ್ ಹೋಗೋಕ್ಕೂ ರೆಡಿ ಇದ್ದೀವಿ. ನಾವು ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಟಿ.ಜೆ. ಅಬ್ರಹಾಂ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಮಧ್ಯಾಹ್ನ 12ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅರ್ಜಿ ಏನಿತ್ತು, ಮೂಢ ಅಕ್ರಮ ಸಂಬಂಧ ಗವರ್ನರ್ ಸಲ್ಲಿಸಿದ್ದಂತಹ ಪ್ರಾಸಿಕ್ಯೂಷನ್ ಅನ್ನು ರದ್ದು ಮಾಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಬಗ್ಗೆ ಒಬ್ಬ ದೂರುದಾರರು ಟಿ.ಜೆ. ಅಬ್ರಹಾಂ ಅವರು ಸಾಮಾಜಿಕ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಎಲ್ಲ ಕೂಡ ಕಾನೂನಾತ್ಮಕವಾಗಿ ತಾವು ಕೂಡ ಅಷ್ಟು ದಿನ ವಾದ ಪ್ರತಿವಾದ ನಡೆದಂತಹ ದಿನ ತಾವು ಕೂಡ ಕೋರ್ಟಲ್ಲಿ ಇದ್ರಿ, ಎಲ್ಲ ಕಾನೂನುಬದ್ಧವಾಗಿ ತಾವು ಕೂಡ ದೂರನ್ನ ಕೊಟ್ಟಿದ್ದೀರಿ ಅಂತ ಹೇಳ್ತಿದ್ದೀರಿ. ಈ ಒಂದು ತೀರ್ಪು ತಮ್ಮ ಪರವಾಗಿ ಬರಬಹುದು ಅಂತೇಳಿ ವಿಶ್ವಾಸ ಇದೆಯಾ ಅಂತೇಳಿ? ನೋಡ್ರಿ, ಯಾರೇ ಕೋರ್ಟ್ಗೆ ಹೋದ್ರೂ ಅವನು ಈಗ ಅವ್ರ ಹೆಸರೆಲ್ಲ ಬೇಡ, ಎಂಥ ಅಕ್ರಮ ಮಾಡಿದವನು ಅಲ್ಲಿ ಕೋರ್ಟ್ಗೆ ಹೋದಾಗ ಆದೇಶ ಬರೋವರೆಗೂ ನನ್ನ ಪರನೇ ಅಂತ ಹೇಳ್ತಾರೆ. ನಾನು ಆ ರೀತಿ ನನ್ನ ಪರ ಅಂತ ಹೇಳಲ್ಲ. ನಂದ್ರಲ್ಲಿ ಏನಿದೆ ಲೋಪ ಅಂತ ತೋರಿಸಿ ಕಂಪ್ಲೇಂಟ್ ಹಾಕಬೇಕು. 154 154(3) SP ಕೊಡಬೇಕು. ಅದಕ್ಕೆ ಏನು ಕಾಲಾವಕಾಶ ಇದೆಯೋ ಅದನ್ನು ಆ ಪ್ರಕಾರ ಲಲಿತ್ ಕುಮಾರಿ ಆದೇಶದಲ್ಲಿ ಹೆಂಗಿದೆಯೋ ಅದೇ ಪ್ರಕಾರ ನಡ್ಕೊಂಡಿದ್ದೀನಿ. ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಇದೇ ಕೋರ್ಟಿಂದ ಆದೇಶ ಬಂದಿರೋದ್ರ ಪ್ರಕಾರ ನಾನು ಸ್ಯಾಂಕ್ಷನ್ ಕೇಳಿದ್ದೀನಿ. ಅವರು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟು ಉತ್ತರ ಪಡ್ಕೊಂಡ ಮೇಲೆ ನನಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ನಾನು ಇದಕ್ಕೆ ಹೋಗಿದ್ದೀನಿ, PCI ಹಾಕಿದ್ದೀನಿ. ಇಟ್ಸ್ ಕಂಟಿನ್ಯೂಯಿಂಗ್. ಎಲ್ಲಿ ತಪ್ಪಿದೆ, ಎಲ್ಲಿ ಲೋಪ? ಈಗ 14 ಸೈಟು ಅವರಿಗೆ ಹೆಂಗೆ ಬಂತು? ನೀವೇ ಹೇಳಿದ್ದೀರಲ್ರಿ, ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅವರು ಹೇಳಿರೋದು 2010ರಲ್ಲಿ ಅವರಿಗೆ ದಾನ ಬಂದ ಮೇಲೆ 14ರಲ್ಲಿ ಅವ್ರು ಅಪ್ಲಿಕೇಶನ್ ಹಾಕಿದಾಗ 2001ರಲ್ಲೇ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆ, ರೋಡ್ಗಳಾಗ್ಬಿಟ್ಟಿದೆ, ಹಂಚಿಕೆ ಆಗ್ಬಿಟ್ಟಿದೆ ಸೈಟು ಅಂತ ಹೇಳಿದ್ಮೇಲೆ 2004ರಲ್ಲಿ ಅದು ಹೆಂಗೆ ಕೊಟ್ಕೊಂಡ್ರಿ ನೀವು? ಸಿಂಪಲ್. ನೀವು ಹೇಳಿರೋದು ಎಲ್ಲಿತ್ತು ಕೃಷಿ ಭೂಮಿಯಲ್ಲಿ? ಆ ಕೃಷಿ ಭೂಮಿ ನಿಮಗೆ ಕೊಟ್ರಂತೆ, ಅದು ನೀವು ತೊಗೊಂಡೋದ್ರಂತೆ, ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ನಮ್ಗೆ 14 ಸೈಟ್ ಕೊಡ್ರಿ ಅಂತ. ಯಾವುದ್ರಿ ಇದು? ಏನು ಬೇಕೋ ನಡಿಬೋದ ಈ ದೇಶದಲ್ಲಿ? ದ ಬ್ಯಾಟಲ್ ಇಸ್ ಗೋಯಿಂಗ್ ಆನ್. ಇದು ನಮ್ಮ ಪರ ಬರುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳ ಪರ ವಕೀಲರು ಅಭಿಷೇಕ್ ಮನು ಸಿಂಘವಿ ಅವರು ಕೋರ್ಟ್ನಲ್ಲಿ ಒಂದು ವಿಚಾರ ಹೇಳ್ತಾರೆ. ಅಂದರೆ ದೂರುದಾರ ಯಾರಿದ್ದಾರೆ ಅವರು ಅವ್ರಿಗೆ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಫೈನ್ ಹಾಕಿದೆ ಅನ್ನೋ ವಿಚಾರವನ್ನು ಕೋರ್ಟ್ನ ನೋಡ್ರಿ, ಒಳ್ಳೆ ಪಾಯಿಂಟ್ಸ್ ಇದ್ದಾಗ ಈ ಲೆವೆಲ್ಗೆ ಇಳಿಯಲ್ಲ. ನಾನು ಮನು ಸಿಂಘವಿ ಬಗ್ಗೆ ನಾನೊಂದು ಸ್ವಲ್ಪ ನನ್ನ ಲೆವೆಲನ್ನು ಇಳಿಸ್ಕೊಂಡ್ರೆ ಮಾತಾಡಿದ್ರೆ ಏನು ಬೇಕಾದ್ರೆ ಹೇಳ್ಬೋದು. ಸತ್ಯಾಂಶ, ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಸತ್ಯಾಂಶ ಅವ್ರ ಬಗ್ಗೆ ನಾನು ಹೇಳ್ಬೇಕಾ? ಹೇಳಲ್ಲ. ನನ್ನ ಸ್ಟ್ಯಾಂಡರ್ಡ್ ಕಡಿಮೆ ಆಗ್ಬಿಡ್ತದೆ. ಈಗ ಖಾಸಗಿ ದೂರುದಾರರು ಈಗ ಲೋಕಾಯುಕ್ತದವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಲಿಲ್ಲ. ಇವರು ಅಬ್ರಹಾಂ ಅವ್ರು ಕೇಳಿರೋದು ಕಾನೂನು ಬಾಹಿರ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಖಾಸಗಿನವ್ರು ಕೇಳಬಾರ್ದು, ಪೊಲೀಸ್ ಕೇಳಬೇಕು ಅನ್ನೋದು ನಮಗೂ ಗೊತ್ತಿದೆ. ಬಟ್ ಹೈಕೋರ್ಟ್ ಆದೇಶ ಇದೆಯಲ್ಲ, ಹೈಕೋರ್ಟ್ ಆದೇಶ ನೀವು ಉಲ್ಲಂಘನೆ ಮಾಡಬೇಕು ಅಂತಿದೆಯಾ? ಆ ಆರ್ಡರ್ ಪ್ರಕಾರ ನಾನು ಹೋಗಿದ್ದು. ಅದಕ್ಕೆ ಗವರ್ನರ್ ಕೇಳಿದ್ರು, ನಾನು ಹೆಂಗೆ ಅವಕ್ಕೇನೆ ಆ್ಯಕ್ಟ್ ಆನ್ ಯುವರ್ ಕೇಸ್ ಅಂತ. ಅದಕ್ಕೆ 4:15 ತಿರುಗಿ ವಾಪಸ್ ಬಂದು ಆ ಸರ್ಕ್ಯುಲರ್ ತೊಗೊಂಡೋಗಿ ಕೊಟ್ಟಿದ್ದೀನಿ ಕ್ಲಾರಿಫಿಕೇಶನ್. ಯು ಆರ್ ಸಪೋಸ್ ಟು ಬೌಂಡ್ ಬೈ ದಿ ಹೈಕೋರ್ಟ್ ಆರ್ಡರ್, ಹೈಕೋರ್ಟ್ ಆದೇಶ ಪ್ರಕಾರ ನೀವು ಮಾಡಬೇಕು ಅಂತೇಳಿ ತೊಗೊಂಡೋಗಿ ಗವರ್ನರ್ ಕೊಟ್ಟೆ. ಅದಾದಮೇಲೆ ಅವ್ರು ನೋಟಿಸ್ ಕಳಿಸಿರೋದು. ಸುಮ್ಮನೆ ನಾನು ಹೋಗಿದ ತಕ್ಷಣ ನಾನು ಕಾಫಿ ಕುಡಿಸ್ಬಿಟ್ಟು ಹೋಗ ನೋಟಿಸ್ ಕೊಡ್ತೀನಿ ಅಂತ ಕಳಿಸಿಲ್ಲ. ಹಂಗಿದ್ರೆ ಬೇರೆ ಕಂಪ್ಲೇಂಟ್ಗಳು ಹಂಗೆ ಮಾಡ್ಬೋದಾಗಿತ್ತಲ್ಲ, ಮಾಡಿಲ್ಲ. ಈ ಕೊನೆಯದಾಗಿ ಸರ್, ತಮ್ಮ ಪರವಾಗಿ ತೀರ್ಪು ಬಂದ್ರೇನು, ತಮ್ಮ ವಿರುದ್ಧವಾಗಿ ತೀರ್ಪು ಬಂದ್ರೇನು? ನನ್ನ ಪರವಾಗಿ ತೀರ್ಪು ಬಂದಾಗ ಫೈಲ್ ಅಂತೀನಿ, ಅಲ್ಲಿ ಫೈಲ್ ಆಗಿರ್ತದೆ. ಕೇವಿಯಟ್, ಇಟ್ ಇಸ್ ರೆಡಿ, ಡೆಲ್ಲಿ, ಆಲ್ ದ ಪೇಪರ್ಸ್ ಹ್ಯಾವ್ ಬೀನ್ ಸೆಂಟ್, ಕಳಿಸಾಯ್ತು. ಓಕೆ, ಥ್ಯಾಂಕ್ ಯು. ಇದಿಷ್ಟು ದೂರುದಾರ ಟಿ.ಜೆ. ಅಬ್ರಹಾಂ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.